ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಯಾವಾಗ? ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಈ ಹಿಂದೆ ಬಿಡುಗಡೆ ಆದ 20ನೇ ಕಂತಿನ ಬಳಿಕ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಇನ್ನೂ ಬಾಕಿ ಇದ್ದು ಮುಂಬರುವ ಒಂದು ವಾರದಲ್ಲಿ ಹಣ ಬರುವ ನಿರೀಕ್ಷೆ ಸರ್ಕಾರ ನೀಡಿದೆ. ಗೃಹಲಕ್ಷ್ಮಿ 20ನೇ ಕಂತು ಜಮಾ, 21ನೇ ಕಂತು ಶೀಘ್ರದಲ್ಲಿ. ಫಲಾನುಭವಿಗಳ ಲೆಕ್ಕದಲ್ಲಿ ತಾಂತ್ರಿಕ ವಿಳಂಬ. ವರ್ಷಾಂತ್ಯದವರೆಗೆ ಎಲ್ಲ ಕಂತುಗಳು ಬಿಡುಗಡೆ ನಿರೀಕ್ಷೆ. ಹೌದು ಸ್ನೇಹಿತರೆ, ರಾಜ್ಯದ ಲಕ್ಷಾಂತರ ಮಹಿಳೆಯರು ಕಾಯುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಇನ್ನೂ ಬಿಡುಗಡೆಯಾಗಿಲ್ಲ. ಕರ್ನಾಟಕ ಸರ್ಕಾರವು ಈಗಾಗಲೇ 20ನೇ ಕಂತು ಜಮಾ ಮಾಡಿದ್ದು ಬಾಕಿ ಹಣವನ್ನು ಸಹ ಮುಂಬರುವ ಒಂದು ವಾರದಲ್ಲಿ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಲಾಗಿದೆ. ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಕಟಿಸಿದ ಮಾಹಿತಿಯಂತೆ ಯಾವುದೇ ಫಲಾನುಭವಿ ಹೆಸರನ್ನ ಯೋಜನೆಯ ಪಟ್ಟಿಯಿಂದ ತೆಗೆಯಲಾಗ್ತಿಲ್ಲ. ಇದಲ್ಲದೆ ಪ್ರತಿದಿನವೂ ಸಾವಿರಾರು ಮಹಿಳೆಯರು ಹೊಸದಾಗಿ ಯೋಜನೆಗೆ ಸೇರ್ಪಡೆಯಾಗ್ತಿದ್ದಾರೆ. ಈ ವರ್ಷದ ಏಪ್ರಿಲ್ ವೇಳೆಗೆ 20 ಕಂತುಗಳನ್ನ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಜಮಾ ಮಾಡಲಾಗಿದ್ದು ಈ ನಿಯಮಿತ ಪಾವತಿ ಮುಂದೆಯೂ ಮುಂದುವರಿಯಲಿದೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಯೋಜನೆಯ ಅನುಷ್ಠಾನವನ್ನ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ಗಳ ಮೂಲಕ ಮಾಡಲಾಗ್ತಿದೆ ಅನ್ನೋದು ಒಂದು ಹೊಸ ನಿಯಮವಾಗಿರುತ್ತೆ. ಹಣ ಜಮೆಯಲ್ಲಿ ಕೆಲವು ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿರುವುದನ್ನ ಸರ್ಕಾರ ಗುರುತಿಸಿದ್ದು ಆಧಾರ್ ಲಿಂಕ್ ಸಮಸ್ಯೆ ಅಥವಾ ಕೆವೈಸಿ ಪೂರ್ಣಗೊಳಿಸದಿರುವುದೇ ಪ್ರಮುಖ ಅಡ್ಡಿ ಅಂತ ತಿಳಿಸಿದೆ. ಇದಕ್ಕಾಗಿ ಆಧಾರ್ ಸೀಡಿಂಗ್ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ. ಮತ್ತೆ ಈ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಿದ್ದು ಮಹಿಳೆಯರ ಆರ್ಥಿಕ ಸ್ಥಿತಿಗೆ ಬಲ ತುಂಬುತ್ತಿರುವುದು ಸತ್ಯವಾಗಿರುತ್ತೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರ ಹಣ ವರ್ಗಾವಣೆ ಮಾಡಲಾಗ್ತಿದೆ ಅನ್ನೋದು ಈ ಯೋಜನೆಯ ವೈಶಿಷ್ಟ್ಯ. ಕೆಲವು ಜನರಿಗೆ ಹಣ ತಡವಾಗಿ ಬರುವುದು ಸಹಜ, ಆದ್ರೆ ಸರ್ಕಾರ ಹೇಳಿಕೆಯಂತೆ ಎಲ್ಲ ಬಾಕಿ ಕಂತುಗಳನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು. ಮಹಿಳೆಯರಲ್ಲಿ ಈಗಲೂ 20ನೇ ಕಂತು ಕುರಿತು ಕುತೂಹಲ ಹಾಗೂ ನಿರೀಕ್ಷೆ ಇದೆ. ಕೆಲವರಿಗೆ ಪಾವತಿ ಆಗಿದ್ರೆ ಇನ್ನು ಕೆಲವರಿಗಿನ್ನೂ ಪಾವತಿ ಆಗಿಲ್ಲ ಎಂಬುದಾಗಿ ಮಹಿಳೆಯರು ದೂರುತ್ತಿದ್ದಾರೆ.